ಅಮೆರಿಕ ಸಂಯುಕ್ತ ಸಂಸ್ಥಾನದ ಫಿಲಡೆಲ್ಫಿಯಾದಲ್ಲಿ ಕಾಯಿಲೆಯ ಮಗುವು ಇದ್ದ ಸಣ್ಣ ವಿಮಾನವೊಂದು 6 ಮಂದಿಯೊಂದಿಗೆ ಬೆಂಕಿ ಹೊತ್ತಿಕೊಂಡು ಉರಿದು ಮನೆಯ ಮೇಲೆ ಬಿದ್ದು ಪತನಗೊಂಡಿತು. ಇದು ವೈದ್ಯಕೀಯ ಸೇವೆಯ ಸಣ್ಣ ಜೆಟ್ ವಿಮಾನವಾಗಿತ್ತು. ಬೆಂಕಿಯುಂಡೆಯಾಗಿ ಮಾಲ್ವೊಂದರ ಬಳಿಯಿದ್ದ ಮನೆಗಳ ಮೇಲೆ ಬಿದ್ದು ಹಲವು ಮನೆಗಳಿಗೆ ಹಾನಿ ಮಾಡಿದೆ. ಅಲ್ಲಿ ಜೀವಹಾನಿಯಾಗಿದೆಯೇ ಎಂಬ ಬಗೆಗೆ ರಕ್ಷಣಾ ಕಾರ್ಯಾಚರಣೆಯವರು ಹುಡುಕುತ್ತಿದ್ದಾರೆ. ವೈದ್ಯಕೀಯ ಸಾರಿಗೆ ಸಂಸ್ಥೆಯ ಜೆಟ್ ರೆಸ್ಕ್ಯೂ ಏರ್ ಆಂಬ್ಯುಲೆನ್ಸ್ನವರು ವಿಮಾನದಲ್ಲಿದ್ದ 6 ಮಂದಿಯಲ್ಲಿ ಯಾರೂ ಬದುಕುಳಿದಿಲ್ಲ ಎಂದು ಹೇಳಿದ್ದಾರೆ. ಜೀವನ್ಮರಣ ಹೋರಾಟದಲ್ಲಿದ್ದ ಮಗುವಿಗೆ ಫಿಲಡೆಲ್ಫಿಯಾದಲ್ಲಿ ಚಿಕಿತ್ಸೆ ನೀಡಿ ಮೆಕ್ಸಿಕೋದ ತಿಜುವಾನಾದ ಮನೆಗೆ ಒಯ್ಯಲಾಗುತ್ತಿತ್ತು. ವಿಮಾನ ಬಿದ್ದಲ್ಲೂ ಹಾನಿಯಾಗಿರುವುದರಿಂದ ಇದೊಂದು ಪ್ರಮುಖ ಹಾನಿಯ ಘಟನೆಯಾಗಿದೆ ಎಂದು ಫಿಲಡೆಲ್ಫಿಯಾದ ತುರ್ತು ನಿರ್ವಹಣಾ ಕಚೇರಿಯವರು ತಿಳಿಸಿದ್ದಾರೆ. 1600 ಅಡಿ ಎತ್ತರದಲ್ಲಿ ಇದ್ದಾಗ ವಿಮಾನ ಬೆಂಕಿಗೆ ಸುಡುತ್ತಾ ಕೆಳಕ್ಕೆ ಬಿದ್ದಿದೆ.